ಸ್ನೇಹಿತರೆ ನಮಸ್ಕಾರ. ಇವತ್ತು ಜಗತ್ತಿನಾದ್ಯಂತ ಶಾರುಖ್ ಖಾನ್ ಅಭಿನಯದ ಡಂಕಿ ಚಿತ್ರ ಬಿಡುಗಡೆಯಾಗಿದೆ. ಡಂಕಿ ಶಾರುಖ್ ಖಾನ್ ಚಿತ್ರ, ಜೊತೆಗೆ ಇದು ರಾಜ್ಕುಮಾರ್ ಹಿರಾನಿ ಚಿತ್ರ. ನಿರ್ದೇಶಕನ ಹೆಸರನ್ನ ಹೇಳಿ ಕೆಲವು ಸಿನಿಮಾಗಳನ್ನ ಪ್ರಸ್ತಾಪ ಮಾಡಬೇಕಾಗುತ್ತೆ. ಅದರಲ್ಲಿ ಇದು ಒಂದು ಡಂಕಿ ಅನ್ನೋ ಚಿತ್ರ. ಸ್ನೇಹಿತರೆ, ನಮಗೆಲ್ಲ ಗೊತ್ತಿರೋ ತರ ರಾಜ್ಕುಮಾರ್ ಹಿರಾನಿ ಭಾರತದ ಪ್ರಬುದ್ಧ ಚಿತ್ರ ನಿರ್ದೇಶಕ, ಜೊತೆಗೆ ಒಳ್ಳೆ ಸಂಕಲನಕಾರ. ಈಸ್ ಎ ವೆರಿ ಗುಡ್ ಡೈರೆಕ್ಟರ್ ಅಂಡ್ ಅಟ್ ದ ಸೇಮ್ ಟೈಮ್ ಈಸ್ ಎ ವೆರಿ ಗುಡ್ ಎಡಿಟರ್. ನಾವು ಕಳೆದ 5 ವರ್ಷಗಳಿಂದ ಹಿರಾನಿ ಅವರ ಚಿತ್ರಗಳನ್ನ ಮಿಸ್ ಮಾಡ್ಕೊಂತ ಇದ್ದು. ಸಂಜು ನಂತರ ಅವರ ಯಾವುದೋ ಸಿನಿಮಾಗಳು ಬಂದಿರಲಿಲ್ಲ. 2018ರಲ್ಲಿ ಸಂಜು, ಅದಕ್ಕಿಂತ ಹಿಂದೆ PK, ಅದಕ್ಕಿಂತ ಹಿಂದೆ 3 Idiots, ಲಗೇರೋ ಮುನ್ನಾಬಾಯಿ MBBS, ಇವು ರಾಜ್ಕುಮಾರ್ ಹಿರಾನಿ ಅವರ ಚಿತ್ರಗಳು. ನಾವು ನಮ್ಮ ಜೀವಿತಾವಧಿಯಲ್ಲಿ ಎಷ್ಟು ಸಿನಿಮಾಗಳನ್ನ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಯಾವ ತರದ ಸಿನಿಮಾಗಳನ್ನ ಮಾಡ್ತೀವಿ ಅನ್ನೋದು ಮುಖ್ಯ ಅನ್ನೋ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಸಿನಿಮಾ ಮಾಡುವಂತಹ ನಿರ್ದೇಶಕ ರಾಜ್ಕುಮಾರ್ ಹಿರಾನಿ. ಅವರ ಮೊದಲನೇ ಸಿನಿಮಾಯಿಂದ ಇವತ್ತಿನ ಡಂಕಿ ತನಕನೂ ಕೂಡ ಅವರು ಒಂದು ವಿಶೇಷವಾದಂತಹ ಆ ನಿರ್ದೇಶನದ ಶೈಲಿಯನ್ನು ಬಿಟ್ಕೊಟ್ಟಿಲ್ದಿರೋಂತಹ ನಿರ್ದೇಶಕ ರಾಜ್ಕುಮಾರ್ ಹಿರಾನಿ. ಬನ್ನಿ ಡಂಕಿ ಸಿನಿಮಾ ಬಗ್ಗೆ ಮಾತಾಡ್ತೀನಿ ನಾನು ಇವತ್ತು. ನಾನು ಈಗ ತಾನೇ ಸಿನಿಮಾ ನೋಡ್ಕೊಂಡ್ ಬಂದೆ. ನಾನು ರಾಜ್ಕುಮಾರ್ ಹಿರಾನಿ ಅವರ ಬಗ್ಗೆ ಏನು ಹೇಳಂಗಿಲ್ಲ. ಅವ್ರ ಎಲ್ಲಾ ಸಿನಿಮಾಗಳು ಕೂಡ ಒಂದು ಎಮೋಷನಲ್ ಜರ್ನಿ, ಬ್ಯೂಟಿಫುಲ್ ಕ್ಯಾನ್ವಾಸ್. ಮತ್ತೆ ಅವರು ಏನು ಹೇಳಕ್ ಹೊರಟಿದ್ದಾರೆ ಆ ಆಶಯವನ್ನು ಬಿಟ್ಟು ಬೇರೆ ಏನು ಹೇಳದಿರೋಂಥ ನಿರ್ದೇಶಕ. ಡಂಕಿ ಶಾರುಖ್ ಖಾನ್ ಪ್ರಧಾನ ಪಾತ್ರದಲ್ಲಿ, ತಾಪ್ಸಿ ಪನ್ನು, ವಿಕ್ಕಿ ಕೌಶಲ್, ಬೊಮ್ಮನ್ ಹಿರಾನಿ ಇವರೆಲ್ಲ ಈ ಸಿನಿಮಾದಲ್ಲಿ ಒಂದು ಲೀಡಿಂಗ್ ರೋಲ್ಸ್ ಮಾಡಿರುವಂತಹ ಕಲಾವಿದರು. CK ಮುರಳೀಧರನ್ ಹಾಗೂ ಮನುಷ್ ನಂದನ್ ಇವರಿಬ್ಬರ ಒಂದು ಫೋಟೋಗ್ರಫಿ ವರ್ಕ್ ಈ ಸಿನಿಮಾಗಿದೆ. ಹಾಡುಗಳನ್ನ ಪ್ರೀತಮ್ ಅವರು ಮಾಡ್ಕೊಟ್ಟಿದ್ರೆ, ಅಮನ್ ಪಂತ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ನ ಮಾಡಿದ್ದಾರೆ. ಸೊ ಇವರಿಬ್ಬರ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ. 2 ಸಾಂಗು ತುಂಬಾ ಚೆನ್ನಾಗಿದ್ದಾವೆ. ಅದ್ರಲ್ಲಿ ಒಂದು ಸಾಂಗ್, ಒಂದು ಕೊರಿಯೋಗ್ರಫಿ ನಮ್ಮ ಗಣೇಶ್ ಆಚಾರ್ಯ ಅವರು ಮಾಡಿದ್ದಾರೆ. ಅದರಲ್ಲಿ ಒಂದು ಸಿಗ್ನೇಚರ್ ಸ್ಟೆಪ್ ಇದೆ, ಅದು ತುಂಬಾ ಮಜವಾಗಿದೆ ಸ್ನೇಹಿತರೆ. ಶಾರುಖ್ ಖಾನ್, ಅದಕ್ಕೆ ಹೇಳೋದು ಶಾರುಖ್ ಖಾನ್ ಎಂತ ಪ್ರಬುದ್ಧ ನಟ, ಎಂತ ಫ್ಲೆಕ್ಸಿಬಲ್ ನಟ ಅನ್ನೋದಕ್ಕೆ. ಒಳ್ಳೊಳ್ಳೆ ತಂತ್ರಜ್ಞಾನ ಕೈಗೆ ಸಿಗಾಕೊಂಡಾಗ ಎಂತ ಅದ್ಭುತವಾದಂತಹ ಪ್ರಾಡಕ್ಟ್ಗಳು ಹೊರಗಡೆ ಬರ್ತದೆ ಅನ್ನೋದಕ್ಕೆ ಈ ತರ ಒಂದು ಡಂಕಿ ತರದ ಸಿನಿಮಾಗಳ ಸಾಕ್ಷಿ ಆಗುತ್ತೆ. ಗಣೇಶ ಆಚಾರ್ಯ ಅವರು ಒಂದು ಸಾಂಗ್ ಅಲ್ಲಿ ಒಂದು ಸಿಗ್ನೇಚರ್ ಸ್ಟೆಪ್ ಅನ್ನು ಹಾಕಿದ್ದಾರೆ, ತುಂಬಾ ಮಜವಾಗಿದೆ. ಆ ಸ್ಟೆಪ್ ನಾನು ಇಲ್ಲಿ ಸಾಧ್ಯವಾದ ತೋರಿಸ್ತೀನಿ. ಆ ಒಂದು ಸುತ್ತಮುತ್ತ ಇರುವಂತಹ ಡ್ಯಾನ್ಸರ್ಸ್ ನಡುವೆ ಶಾರುಖ್ ಖಾನ್ ಅವರು ಹಾಕುವಂತ ಸ್ಟೆಪ್ಸ್ ತುಂಬಾ ಮಜವಾಗಿ. ಡ್ಯಾನ್ಸ್ ಅನ್ನೋದು ತುಂಬಾ ಕಷ್ಟಪಟ್ಟು ಹಾಡುವಂತದ್ದಲ್ಲ, ಬಾಡಿನ ಬಿಗಿ ಹಿಡಿದು ಮಾಡುವಂತದ್ದಲ್ಲ, ಫ್ಲೆಕ್ಸಿಬಲ್ ಆಗಿ ಅದು ಹರಿಯೋ ನೀರಿನ ತರ, ಬಳುಕೋ ಲತೆ ತರ, ಅರಳೋ ಹೂವಿನ ತರ ಇದ್ರೆ ಅದೆಷ್ಟು ಬ್ಯೂಟಿಫುಲ್ ಆಗಿರ್ತದೆ ಅನ್ನೋದಕ್ಕೆ ಈ ಸಿನಿಮಾದಲ್ಲಿ ಬರುವಂತ ಒಂದು ಸಾಂಗ್ ನ ಸ್ಟೆಪ್ ಸಾಕ್ಷಿ. ಶಾರುಖ್ ಖಾನ್ ಇವತ್ತು ಕೂಡ ಆ ಎನರ್ಜಿ, ಯಾವತ್ತೇನು ಡರ್ರು, ಬಾಜಿಗರು, DDLJ ಈ ಸಿನಿಮಾದಲ್ಲಿ ಇದ್ದಂತ ಎನರ್ಜಿ ಇವತ್ತು ಕೂಡ ಕಡಿಮೆ ಆಗಿಲ್ಲ ಶಾರುಖ್ ಖಾನ್ಗೆ. ಆ ವಿಷಯದಲ್ಲಿ ಶಾರುಖ್ ಖಾನ್ ಹ್ಯಾಟ್ಸ್ ಆಫ್ ಪಡಬೇಕಾಗುತ್ತೆ. ಕೆಲವು ಹಂತಗಳಲ್ಲಿ ಅದೇ ಎಕ್ಸ್ಪ್ರೆಷನ್ ಇಲ್ಲೂ ರಿಪೀಟ್ ಆಗ್ತಾ ಇದೆ ಅನ್ನೋ ಒಂದು ಆಭಾಸ ಕೂಡ ಕಾಡುತ್ತೆ. ನನಗನ್ಸಿದ್ದು ಅದೇ ಆ ಕ್ಲೋಸ್ ಅಪ್ ರಿಯಾಕ್ಷನ್ಸ್, ಎಕ್ಸ್ಪ್ರೆಷನ್ಸ್ ಈ ಸಂದರ್ಭಗಳಲ್ಲೆಲ್ಲ ಅದೇ DDLJ, ಅದೇ ಬಾಜಿಗರು, ಅದೇ ಡರ್ರು, ಈ ತರದ ಶಾರುಖ್ ಖಾನ್ ಅನ್ನು ನೋಡ್ತೀವಿ. ಇನ್ನ ಕೆಲವು ಅದನ್ನ ಹೊರತಾಗಿ ರಾಜ್ಕುಮಾರ್ ಹಿರಾನಿ ಅವರ ಸಿನಿಮಾಗೆ, ಮತ್ತೆ ಆ ಕಥೆಗೆ, ಮತ್ತೆ ಆ ಪಾತ್ರಕ್ಕೆ, ಮತ್ತೆ ಆ ಸನ್ನಿವೇಶಕ್ಕೆ ಏನೇನು ಬೇಕು ಅವೆಲ್ಲ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ ಶಾರುಖ್ ಖಾನ್ ರವರು. ಏನು ಡಂಕಿ ಅಂದ್ರೆ? ಡಂಕಿ ಅಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಇಲ್ಲಿಗಲ್ ಆಗಿ, ಕಾನೂನು ಬಾಹಿರವಾಗಿ ಪ್ರಯಾಣ ಮಾಡೋದನ್ನ, ಸೇರ್ಕೊಳ್ಳೋದನ್ನ ನಾವು ಡಂಕಿ, ಆ ಒಂದು ಕ್ರಮವನ್ನ ಡಂಕಿ ಸಿಸ್ಟಮ್ ಅಂತ ಕರಿತೀವಿ. ಇದು ರೂಢಿಯಲ್ಲಿರುವಂತಹ ಮಾತು. ಯಾರಿಗಿದು ಅಪ್ಲೈ ಆಗುತ್ತೆ? ಒಬ್ಬ ವ್ಯಕ್ತಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಯಾವ ಸಂದರ್ಭದಲ್ಲಿ ಹೋಗಕ್ಕಾಗಲ್ಲ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ದ ಪವರ್ಟಿ, ಬಡತನವೇ ಇದಕ್ಕೆ ಮೂಲ ಕಾರಣ ಅಂತ ಸಿನಿಮಾ ಸ್ಪಷ್ಟವಾಗಿ ಹೇಳುತ್ತೆ. ದುಡ್ಡಿದ್ರೆ ಫಾರಿನ್ಗೂ ಹೋಗ್ಬೋದು, ಬೇರೆ ಗ್ರಹಕ್ಕೂ ಹೋಗ್ಬೋದು. ದುಡ್ಡಿಲ್ಲ ಅಂತ ಹೇಳಿದ್ರೆ ಅಸಹಾಯಕರಿಗೆ, ಬಡವರಿಗೆ ದೇಶ ವಿದೇಶಗಳು ಕೂಡ ಗಗನ ಕುಸುಮಗಳು. ಆದ್ರೆ ಬಡವರು ಕೂಡ ಆ ಅಸಹಾಯಕತೆಯಿಂದ ಹೊರಗಡೆ ಬರೋದಕ್ಕೆ, ಬಡತನದಿಂದ ಹೊರಗಡೆ ಬರೋದಕ್ಕೆ ವಿದೇಶಕ್ಕೆ ಹೋಗಿ ದುಡಿಯೋಣ, ಸಂಪಾದನೆ ಮಾಡೋಣ, ನಮ್ಮ ಮನೆಯ ಬಡತನವನ್ನ ತೊಲಗಿಸೋಣ, ನೀಗಿಸೋಣ, ಅಪ್ಪ ಅಮ್ಮನಿಗೆ ಆಸರೆ ಆಗೋಣ, ಏನಾದ್ರು ಒಂದು 4 ಕಾಸು ಮಾಡೋಣ ಅಂತ ಕನ್ಸು ಕಾಣುವಂತ ನಿರುದ್ಯೋಗಿಗಳಿಗೆ, ಬಡವರಿಗೆ, ಅಸಹಾಯಕರಿಗೆ ಹೊರದೇಶ, ದೂರ ದೇಶ ನಮಗೆ ತುಂಬಾ ಸುಂದರವಾಗಿ ಕಾಣುತ್ತೆ. ಹೊರಟಾಗ ಆಗುವಂತಹ ಸಮಸ್ಯೆಗಳು ಮತ್ತೆ ಅಲ್ಲಿನ ಸ್ಥಿತಿಗತಿಗಳು ನಮ್ಮ ವಾಸ್ತವವನ್ನ ತೆರೆದಿಡ್ತವೆ. ಇಲ್ಲೂ ಕೂಡ ಈ ಸಿನಿಮಾದಲ್ಲೂ ಕೂಡ ಅದೇ ಆಗಿದೆ. ಒಂದು ಪಂಜಾಬ್ನ ಒಂದು ಪುಟ್ಟ ನಗರ, ಒಂದು ಪುಟ್ಟ ಟೌನ್ ಅಲ್ಲಿ ಇರುವಂತಹ ಒಂದು 4 ಜನ ಸ್ನೇಹಿತರು ಇಂಗ್ಲೆಂಡ್ಗೆ ಹೋಗುವಂತ ಕನಸನ್ನು ಕಾಣ್ತಾರೆ. ಅವ್ರ ಮನೇಲಿ ಇರುವಂತ ಬಡತನ, ಅಸಹಾಯಕತೆ
ಇದನ್ನೆಲ್ಲ ನಾವು ತೆಗೆದಾಕ್ಬೇಕು ಅಂತ ಹೇಳಿದ್ರೆ ನಾವು ಇಂಗ್ಲೆಂಡ್ಗೆ ಹೋಗ್ಬಿಟ್ಟು ಒಂದಷ್ಟು ವರ್ಷ ಸಂಪಾದನೆ ಮಾಡ್ಕೊಂಡು ಬಂದ್ಬಿಡೋಣ, ನಾವು ಸ್ವಾಭಿಮಾನದ ಒಂದು ಬದುಕನ್ನ, ಗೌರವದ ಒಂದು ಬದುಕನ್ನ, ಶ್ರೀಮಂತಿಕೆ ಒಂದು ಬದುಕನ್ನ ನಾವು ನೋಡ್ಬೋದಾಗುತ್ತೆ ಅನ್ನುವ ಕನಸನ್ನು ಕಂಡು ಆ 4 ಜನ ಸ್ನೇಹಿತರು ಇಂಗ್ಲೆಂಡ್ಗೆ ಹೋಗುವಂತ ಪ್ರಯತ್ನ ಪಡ್ತಾರೆ. ಇಂಗ್ಲೆಂಡ್ಗೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ಒಂದು ಬ್ಯಾಂಕ್ ಡೆಪಾಸಿಟ್ ಇರಬೇಕು, ಅಷ್ಟಿಲ್ಲ ಇವ್ರ ಹತ್ರ. ಇಲ್ಲ ಲ್ಯಾಂಡ್ ಇರಬೇಕು ಇಷ್ಟು ಎಕರೆ ಅಂತ, ಅದು ಇಲ್ಲ. ವೀಸಾ ಮಾಡಿಸೋದಕ್ಕೆ ಒಂದಷ್ಟು ದುಡ್ಡುಗಳ ಹೊಂದಿಸ್ಕೊಂಡು ಹೋಗುವಂತ ಪ್ರಯತ್ನವನ್ನ ಪಟ್ಟಾಗ ಅಲ್ಲೂ ವೀಸಾ ಬೋಗಸ್ ಸೆಂಟರ್ಗಳು ದುಡ್ಡನ್ನ ಕಿತ್ಕೋತವೆ, ವೀಸಾ ಸಿಗೋದಿಲ್ಲ. ಸೊ ಇವರು ದುಡ್ಡಿಲ್ಲ, ಇರೋ ದುಡ್ಡನ್ನು ಕಳ್ಕೊಂಡಿದ್ದಾರೆ, ಎಜುಕೇಶನ್ ಇಲ್ಲ, ಏನೂ ಇಲ್ಲ. ಬಟ್ ಫಾರಿನ್ಗೆ ಹೋಗ್ಬೇಕು, UK ಹೋಗ್ಬೇಕು, ಇಂಗ್ಲೆಂಡ್ಗೆ ಹೋಗ್ಬೇಕು. ಅವ್ರು ಏನ್ ಮಾಡ್ತಾರೆ? ಆಗ ಈ ಒಂದು ಪರ್ಯಾಯ ಒಂದು ಅಕ್ರಮ ವ್ಯವಸ್ಥೆ, ಡಂಕಿ ಅನ್ನೋ ಸಿಸ್ಟಮ್ ಅನಧಿಕೃತವಾಗಿ ಇಲ್ಲೀಗಲ್ ಆಗಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗುವಂತ ಒಂದು ವ್ಯವಸ್ಥೆ. ಅದ್ರ ಮೂಲಕ ಹೋಗೋಣ ಅಂತ ನಮ್ಮ ಕಥಾನಾಯಕ ಶಾರುಖ್ ಖಾನ್, ಆ ಕಥಾನಾಯಕ ಹೇಳ್ತಾನೆ, ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ನಿಮ್ಮ ಕನಸು ಏನಿದೆ ನಾನು ನಿಮ್ಗೆ ಅದನ್ನ ಪೂರೈಸ್ತೀನಿ, ಏನು ಹೆದರ್ಕೊಳಕ್ ಹೋಗ್ಬೇಡಿ, ನಿಮ್ಗೆ ಡಂಕಿ ಸಿಸ್ಟಮ್ ಆದ್ರೂ ಪರವಾಗಿಲ್ಲ, ನಾನು ಅಲ್ಲಿ ಕರ್ಕೊಂಡೋಗಿ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಅವಾಗ ಶುರುವಾಗದೆ ಇನ್ನೊಂದು ರೀತಿಯ ಚಿತ್ರದ ಓಘ, ಇದು ಓಟ, ಬಡತನ, ಅಕ್ರಮವಾಗಿ ಹೋಗುವಂತ ವಲಸಿಗರು. ಸೊ ಇಲ್ಲಿ ಈ ಸೆಕೆಂಡ್ ಹಾಫ್ ತೆರೆದುಕೊಳ್ತಾ ಹೋಗುತ್ತೆ. ಸೊ ಇವ್ರು ಇಲ್ಲಿಂದ ಪಾಕಿಸ್ತಾನ, ಆಫ್ಘಾನಿಸ್ತಾನ ಮತ್ತೆ ಇರಾನ್ ಮಾರ್ಗವಾಗಿ ಇಂಗ್ಲೆಂಡ್ ಅನ್ನ ತಲುಪಬೇಕು. ಜಲಮಾರ್ಗ, ಭೂಮಾರ್ಗ, ಮರುಭೂಮಿ, ಇವೆಲ್ಲ ಮಾರ್ಗಗಳನ್ನು ದಾಟಿ ಹೋಗ್ಬೇಕಾಗುತ್ತೆ. ಅಲ್ಲಿ ಅವರು ಅನುಭವಿಸುವಂತಹ ಕಷ್ಟ ನಷ್ಟಗಳು, ನೋವು, ನಲಿವುಗಳು, ಆ ಹಿಂಸೆಗಳು, ಕ್ರೌರ್ಯಗಳು, ಇವೆಲ್ಲವನ್ನು ಸಿನಿಮಾ ತೆರೆದಿಡ್ತಾ ಹೋಗುತ್ತೆ. ನಾವು ಇರೋ ಜಾಗದಲ್ಲಿ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಕೆಲಸ ಮಾಡ್ಕೊಂಡು ಇದ್ದು ಬಿಡ್ತೀವಿ. ಆದ್ರೆ ದೇಶಾಂತರ ಹೋಗಿ ದುಡ್ಡು ಕಾಸು ಇಲ್ಲದೆ ದೇಶಾಂತರ ಹೋಗ್ಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಪಡ್ಬೇಕಾಗುತ್ತೆ, ಏನೇನು ಪರಿಸ್ಥಿತಿಗಳನ್ನ ಅನುಭವಿಸ್ಬೇಕಾಗುತ್ತೆ ಅನ್ನೋದನ್ನ ಈ ಸಿನಿಮಾ ತೆರೆದಿಡುತ್ತೆ. 25 ವರ್ಷಗಳ ನಂತರ ಮತ್ತೆ ಅವ್ರು ವಾಪಸ್ ಬರ್ಬೇಕಂದ್ರೂ ಕೂಡ, ದೇಶಕ್ಕೆ ಯಾವ ರೀತಿ ವಾಪಸ್ ಬರಬೇಕು ಅಂತ ಹೇಳಿದ್ರು ಕೂಡ ಎಷ್ಟು ಕಷ್ಟ ಆಗುತ್ತೆ, ಯಾಕೆ ಇಂಡಿಯಾದಲ್ಲಿ ವೀಸಾ ಸಿಗೋದಿಲ್ಲ ಅನ್ನೋದು ಸಮಸ್ಯೆ ಆಗುತ್ತೆ. ಬಟ್ ಆಕೆ ವಾಪಸ್ ಬರ್ಲೇಬೇಕಾಗುತ್ತೆ. ಆ ಹೀರೋಯಿನ್, ಯಾಕೆ ಆ ಹೀರೋಯಿನ್ ವಾಪಸ್ ಈ ದೇಶಕ್ಕೆ ವಾಪಸ್ ಬರ್ಬೇಕು ಅಂತ ಹೇಳ್ತಾಳೆ ಅಂತ ಹೇಳಿದ್ರೆ, ಆಕೆ ಅವಳ ಜೀವನದ ಕೊನೆಯ ದಿನಗಳನ್ನು ಎಳಿಸ್ತಾ ಇರ್ತಾಳೆ. ಹಾಗಾಗಿ ಆ ಕೊನೆಯ ದಿನಗಳನ್ನು ನಾನು ಭಾರತದಲ್ಲಿ ಹೋಗಿ ಕಳಿಬೇಕು, ನಾನು ಭಾರತದಲ್ಲೇ ನಾನು ಪ್ರಾಣ ಬಿಡಬೇಕು ಅನ್ನೋ ಆಸೆ ಆಕೆ ಇರುತ್ತದೆ. ಆ ಕಾರಣಕ್ಕೆ ನಾನು ವಾಪಸ್ ಭಾರತಕ್ಕೆ ಹೋಗ್ಬೇಕು ಅಂತ ಪರಿತಪಿಸಿದಾಗ ಆಕೆ ವೀಸಾ ಸಿಗಲ್ಲ. ಸೇಮ್ ಇದೆ, ಹೆಂಗಾದ್ರೂ ಮಾಡಿ ನನ್ನ ಡಂಕಿ ಸಿಸ್ಟಮ್, ಮಂಕಿ ಸಿಸ್ಟಮ್, ಯಾವ್ದಾರ ಒಂದು ಸಿಸ್ಟಮ್ ವಾಪಸ್ ಹೋಗೋಣ ಅಂತ ಪ್ಲಾನ್ ಮಾಡಿದಾಗ ಕೊನೆಗೆ ಅದೇ ಶಾರುಖ್ ಖಾನ್ ಸಹಾಯದ ಮೊರೆ ಹೋಗ್ತಾರೆ. ಆಗ ಅದೇ ಪಂಜಾಬ್ನ ಪ್ರಾಂತ್ಯದಲ್ಲಿರುವಂತಹ ಶಾರುಖ್ ಖಾನ್ ಮತ್ತೆ ಅವ್ರನ್ನ ಹೋಗಿ ಭಾರತಕ್ಕೆ ವಾಪಸ್ಸು ಕರೆದು ತರುವಂತ ಎಲ್ಲಾ ಪ್ರಯತ್ನಗಳನ್ನು ಮಾಡಿ, ಈ ತರ ಡಂಕಿ ಸಿಸ್ಟಮ್ ಬೇಡ, ನಾವು ರಾಜಾರೋಷವಾಗಿ ಫ್ಲೈಟ್ ಅಲ್ಲೇ ಹೋಗೋಣ ಅಂತ ಕರ್ಕೊಂಡ್ ಬರುವಂತ ಕಾನ್ಸೆಪ್ಟ್ ಡಂಕಿ ಸಿನಿಮಾ. ಈ ಇಮಿಗ್ರೇಷನ್, ಈ ಇಲ್ಲಿಗಲ್ ಇಮಿಗ್ರೇಷನ್ ಮುಖಾಂತರ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಎಷ್ಟು ಸಾವು ನೋವುಗಳು, ಎಷ್ಟು ಸಮಸ್ಯೆಗಳು, ಎಷ್ಟು ಪ್ರಮಾದಗಳು ಘಟಿಸ್ತವೆ ಅನ್ನೋದನ್ನ ಕೆಲವು ಪ್ರೂಫ್ ಸಮೇತ ತೋರಿಸ್ತಾರಲ್ಲಿ. ವೆರಿ ಡೇಂಜರಸ್. ಹಾಗಾಗಿ ಕೊನೆಗೆ ಸಿನಿಮಾ ಏನ್ ಸಾರುತ್ತೆ, ನಮ್ಮ ನೆಲ, ನಾವಿರೋ ಜಾಗ, ಅದು 2 ರೂಪಾಯಿ ಸಂಪಾದನೆ ಮಾಡ್ತೀವೋ, 10 ರೂಪಾಯಿ ಸಂಪಾದನೆ ಮಾಡ್ತೀವೋ, 100 ರೂಪಾಯಿ ಸಂಪಾದನೆ ಮಾಡ್ತೀವೋ, ನಾವಿರೋ ಜಾಗದಲ್ಲೇ ಬದುಕಿ, ಒಂದು ಸ್ವಾಭಿಮಾನದಿಂದ ಬದುಕಿ, ಇಲ್ಲೇ ಬದುಕನ್ನು ಕಟ್ಟಿಕೊಂಡು ನೆಮ್ಮದಿಯಾಗಿ ಕಾಲ ಕಳೆಯೋದು, ಬದುಕು ಕಳೆಯೋದನ್ನೇ ತುಂಬಾ ಒಳ್ಳೆಯದು ಅನ್ನೋ ಪರೋಕ್ಷವಾದಂತಹ ಸಂದೇಶವನ್ನ ಹೇಳುತ್ತೆ ಈ ಡಂಕಿ ಚಿತ್ರ. ಫಸ್ಟ್ ಹಾಫ್ ವರ್ಗು ನಿಮ್ಗೆ ಒಂದು ಸೋಷಿಯಲ್ ಡ್ರಾಮಾ ತನಕ ಕಾಣಿಸಿದಂತಹ ಈ ಸಿನಿಮಾ ಸೆಕೆಂಡ್ ಹಾಫ್ ಅಲ್ಲಿ ಒಂದು ಟೋಟಲಿ ಒಂದು ಅಡ್ವೆಂಚರಸ್ ಜರ್ನಿನೇ ಓಪನ್ ಮಾಡಿ ಕೊಡುತ್ತೆ ನಿಮ್ಗೆ. ಆ ಪಾತ್ರಗಳು ಟ್ರಾವೆಲ್ ಮಾಡ್ತಾ ಇದ್ರೆ ನಾವು ಟ್ರಾವೆಲ್ ಮಾಡ್ತಾ ಇದೀವಿ, ಆ ಪಾತ್ರಗಳು ಹಿಂಸೆ ಅನುಭವಿಸ್ತಾ ಇದ್ದೇವೆ, ನಾವು ಹಿಂಸೆ ಅನುಭವಿಸ್ತಾ ಇದೀವಿ, ಆ ಪಾತ್ರಗಳು ಖುಷಿಯಾಗಿದ್ರೆ ನಾವು ಖುಷಿಯಾಗಿದ್ದೀವಿ ಅನ್ನೋ ತರ ಅನುಭವನ ಉಂಟು ಮಾಡಿಕೊಡ್ತದೆ ಈ ಸಿನಿಮಾ. ಇದು ಒಂದು ಸಾಮಾಜಿಕ ಸಂದೇಶ ಬೀರುವ ಚಿತ್ರವೂ ಹೌದು. ಈ ಡಂಕಿ ಚಿತ್ರದ ನಿರ್ಮಾಪಕರು ಗೌರಿ ಖಾನ್ ಮತ್ತೆ ರಾಜ್ಕುಮಾರ್ ಹಿರಾನಿ ಇಬ್ರು ಈ ಜಂಟಿಯಾಗಿ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ಇದರ ಬಜೆಟ್ ಬಂದು 120 ಕೋಟಿ. ಇದು ಥಿಯೇಟರ್ಗಳು ಕೂಡ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಸಿನಿಮಾದ ಗುಣಮಟ್ಟ ಕೂಡ ತುಂಬಾ ಚೆನ್ನಾಗಿದೆ. ನೀವು ಸಿನಿಮಾ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಈ ಸಿನಿಮಾನ. ಇದುವರೆಗೂ ರಾಜ್ಕುಮಾರ್ ಹಿರಾನಿ ಅವರ ಎಲ್ಲಾ ಚಿತ್ರಗಳನ್ನು ವಿನೋದ್ ಚೋಪ್ರಾ ಅವರು ನಿರ್ಮಾಣ ಮಾಡ್ತಿದ್ರು. ವಿನೋದ್ ಚೋಪ್ರಾ ಅವರು ಇಲ್ಲದೆ ಬೇರೆಯವ್ರ ಜೊತೆ ಪ್ರೊಡಕ್ಷನ್ ಮಾಡಿರುವಂತಹ ರಾಜ್ಕುಮಾರ್ ಹಿರಾನಿ ಅವರ ಮೊದಲನೇ ಸಿನಿಮಾ, ಹಾಗೂ ಶಾರುಖ್ ಖಾನ್ ಮತ್ತು ರಾಜ್ಕುಮಾರ್ ಹಿರಾನಿ ಕಾಂಬಿನೇಷನ್ ಮೊದಲ ಚಿತ್ರ ಕೂಡ. ಶಾರುಖ್ ಖಾನ್ ಅವರು ಹೇಳಿರೋ ಪ್ರಕಾರ ಇದಕ್ಕೆ ಮೊದಲು ಮುನ್ನಾ ಭಾಯ್ MBBS ಹಾಗೂ 3 Idiots ಸಿನಿಮಾಗಳಿಗೆ ರಾಜ್ಕುಮಾರ್ ಹಿರಾನಿ ಅವರು ಶಾರುಖ್ ಖಾನ್ ಅವರನ್ನ ಅಪ್ರೋಚ್ ಮಾಡಿದ್ರಂತೆ. ಆದ್ರೆ ಆ ಜೋಡಿ ಆಗ ಆ ಸಿನಿಮಾಗಳಲ್ಲಿ ಒಂದಾಗ್ಲಿಲ್ಲ. ಈಗ ಇವರ ಜೋಡಿ ಇರುವಂತ ಇವರಿಬ್ರು ಕಾಂಬಿನೇಷನ್ ಅಲ್ಲಿ ಬಂದಿರೋ ಈ ಡಂಕಿ ಸಿನಿಮಾ ನೋಡುವಂತ ಸೌಭಾಗ್ಯ ಚಿತ್ರರಸಿಕರಿಗೆ ಇವಾಗ ಬಂದಿದೆ. ಜೊತೆಗೆ ಈ ಸಿನಿಮಾ ಡಂಕಿ ಅನ್ನೋ ಟೈಟ್ಲಿಗೆ ಮೊದಲು
ಇದನ್ನ ರಿಟರ್ನ್ ಟಿಕೆಟ್ ಅಂತ ಟೈಟ್ಲ್ ಇಟ್ಕೊಂಡಿದ್ರಂತೆ. ಆಮೇಲೆ ಇದು ಕೆಲವು ಕಾರಣಗಳಿಂದ ಡಂಕಿ ಅನ್ನೋ ಟೈಟ್ಲ್ ನ ಫೈನಲ್ ಮಾಡ್ಕೊಂಡಿದ್ದಾರೆ. ಸೊ ಶಾರುಖ್ ಖಾನ್ ಮತ್ತು ರಾಜ್ಕುಮಾರ್ ಹಿರಾನಿ ಇವರಿಬ್ಬರು ಕಾಂಬಿನೇಷನ್ ವರ್ಕೌಟ್ ಆಗಿದೆ. ಈ ಕಾಂಬಿನೇಷನ್ ಇಂದ ಮುಂದೆ ಇನ್ನೂ ಒಂದಷ್ಟು ಸಿನಿಮಾಗಳನ್ನ ಬರಲಿ ಅಂದ್ಕೊಂಡು ನಾವು ನಿರೀಕ್ಷೆ ಮಾಡೋಣ. ಸ್ನೇಹಿತರೆ, ಇದಿಷ್ಟು ಡಂಕಿ ಚಿತ್ರದ ವಿವರಗಳು ಹಾಗೂ ವಿಮರ್ಶೆ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಚಿತ್ರದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನಮಸ್ಕಾರ.